ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಇಲ್ಲಿ ನೆರೆದಿದ್ದೀರಾ, ಇಲ್ಲಿ ಬಂದಿದ್ದೀರಾ, ತುಂಬಾ ಸಂತೋಷ. ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಕ್ಯಾನ್ಸರ್. ಕ್ಯಾನ್ಸರ್ ಅಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಯಾರಿಗೂ ಇಲ್ಲ. ಯಾಕಂದ್ರೆ ಎಲ್ಲಾ ಕ್ಯಾನ್ಸರು ನಮ್ಗೆ ತುಂಬಾ ಕಾಟ ಕೊಡಲ್ಲ, ಪ್ರೊವೈಡೆಡ್ ನಾವು ಸ್ವಲ್ಪ ಗಮನ ಕೊಡ್ಬೇಕು. ಈಗ ಮನೆ ಕೆಲಸ ಮಾಡ್ತೀರಾ, ನಾಳೆ ಏನೋ ಮನೇಲಿ ಹಬ್ಬ ಇದೆ, ರೆಡಿ ಮಾಡ್ಕೋತೀರಾ ತಾನೆ. ಫಂಕ್ಷನ್ ಇದೆ ಅಂತ ತಕ್ಷಣ ನಿಮ್ಗೆ ಬಟ್ಟೆಯಿಂದ ಹಿಡಿದು, ಮನೆಯಿಂದ ಹಿಡಿದು, ನಾನ್ ವೆಜ್ ಇಂದ ಹಿಡಿದು, ಕರಿಯೋ ಬರುವಂತ ಜನ ಇಂದ ಹಿಡಿದು, ಏನ್ ಮಾಡ್ಬೇಕು ಅಂತ ಹಿಡಿದು ಎಲ್ಲ ಲಿಸ್ಟು ಇರುತ್ತೆ ತಾನೆ. ಲಿಸ್ಟ್ ಇಲ್ಲ ಮಾಡಕ್ಕಾಗಲ್ಲ, ಪ್ರಿಪೇರ್ ಮಾಡ್ಕೋತೀರಾ. ಮನೇಲಿ ಇವಾಗ ಮದ್ವೆ ಗೊತ್ತಾಯ್ತು ಅಂದ ತಕ್ಷಣ ಈ ಹುಡುಗಿಗೆ ಏನ್ ತರಬೇಕು, ಹುಡುಗಂಗೆ ಏನ್ ತರಬೇಕು, ಎಷ್ಟು ಬಟ್ಟೆ ತಗೋಬೇಕು, ಯಾರನ್ನ ಕರಿಬೇಕು, ಎಷ್ಟು ಅಡ್ಗೆ ಮಾಡ್ಬೇಕು, ಯಾವ ಪ್ಲೇಸ್ ಅಲ್ಲಿ ಮಾಡ್ಬೇಕು, ಈ ತರ ಒಂದು ತಯಾರಿನ ನಾವು ನಮ್ಮ ಹೆಲ್ತ್ ಮಾಡ್ಕೊಂಡಿದೀವ, ನಮ್ಮ ಆರೋಗ್ಯಕ್ಕೆ ಮಾಡ್ಕೊಂಡಿದೀವ. ಯಾವ ಹೆಣ್ಮಕ್ಳು ಮಾಡ್ಕೊಳಲ್ಲ, ಸರಿನಾ? ಅದಕ್ಕೋಸ್ಕರನೇ ಈ ತರ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದು. ಯಾಕಪ್ಪ ನಾವು ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾತಾಡ್ತೀವಿ ಅಂದ್ರೆ, ಚಿಕಿತ್ಸೆನ ನಾವು ಸ್ವಲ್ಪ ಚಿಕ್ಕದಾಗಿರುವಾಗ ಅಂದ್ರೆ ಒಂದೆಲ್ಲೋ ಸಣ್ಣ ಹುತ್ತ ಬಂದಾಗ ಅದನ್ನೆಲ್ಲ ಸಮ ಮಾಡ್ಬಿಡ್ಬೋದು. ಅದು ನೋಡ್ತಾ 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 ದೊಡ್ಡದಾದ್ಮೇಲೆ ಅದ್ರಲ್ಲಿ ಹಾವು ತುಂಬ್ಕೊಂಡ್ಮೇಲೆ, ಇಷ್ಟೊಂದು ಹಾವು ಬಂದ್ಮೇಲೆ ನಾವು ಹೋಗಕ್ ಭಯ ಅಂತಾಗಿ ಅದನ್ನ ನೋಡ್ತಾನೆ ಭಯ ಪಟ್ಕೋತೀವಿ. ಸಣ್ಣಗ್ ಮಾಯಲೋ ಇರುವೆ ಗೂಡ್ ಕಟ್ಟು ಅಂದ ತಕ್ಷಣ ತೆಗೆದ್ ಬಿಡ್ಬೋದಾಗಿತ್ತು ಅಲ್ವಾ? ಅದೇ ಅಪ್ಲೈ ಮಾಡ್ಬೇಕು ನಾವು ಬ್ರೆಸ್ಟ್ ಕ್ಯಾನ್ಸರ್ಗೆ. ಆಯ್ತಾ? ಸಣ್ಣದಾಗಿರುತ್ತೆ, ಚಿಕ್ಕದಾಗಿರುತ್ತೆ ಅನ್ನುವಾಗ ನಾವೇನಂತೀವಿ, ನಮ್ಗೆ ಉಷ್ಣ ಆಗೋಗಿದೆಪ್ಪ, ನಮ್ಗೆ ಶೀತ ಆಗೋಗಿದೆಪ್ಪ, ಏನೋ ನನ್ನೆನೆ ನಾನ್ ವೆಜ್ ತಿನ್ಬಿಟ್ಟೆಪ್ಪ, ಚಿಕನ್ ಇಂದ ಹಿಂಗಾಗೋಯ್ತಪ್ಪ. ಸೊ ಏನೋ ನೆಪ ಕೊಟ್ಕೊಂಡು ನಾವ್ ಅದನ್ನ ಏನಂತ ಗಮನಿಸ್ಕೊಳ್ಳೋದಿಲ್ಲ, ಸರಿನಾ? ಆತರ ಮಾಡ್ಬಾರ್ದು. ಈಗ ಬ್ರೆಸ್ಟ್ ಅಂತಂದ್ರೆ ಏನು ಫಸ್ಟ್ ನೋಡೋಣ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆಯ್ತಾ? ಇದನ್ನ ನಾವು ಬ್ರೆಸ್ಟ್ ನ ಟಿಶ್ಯೂನ ತೆಗೆದು ಒಳಗಡೆ ಏನಿದೆ ಅಂತ ನೋಡ್ತಾ ಇದೀವಿ. ಕಾಣಿಸ್ತಾ? ಇದ್ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಎದೆ ಮೂಳೆ, ಪಕ್ಕೆ ಮೂಳೆ, ನೀವೆಲ್ಲ ನಾನ್ ವೆಜ್ ತಿಂದಿದ್ದೀರಾ, ಬ್ರೆಸ್ಟ್ ಮೂಳೆ ಬರುತ್ತಲ್ಲ, ಆತರ ಇಲ್ಲಿ ಪಕ್ಕೆ ಮೂಳೆ ಇದೆ. ಇದ್ರ ಮೇಲೆ ಮಾಂಸಖಂಡ ಇರುತ್ತೆ, ಅದನ್ನ ಪೆಕ್ಟೋರಲ್ ಮಸಲ್ ಅಂತ ಕರಿತೀವಿ. ಅದ್ರ ಮುಂದೆ ಇರೋದು ಬ್ರೆಸ್ಟ್ ಟಿಶ್ಯೂ. ಬ್ರೆಸ್ಟ್ ಟಿಶ್ಯೂ ಅಂದ್ರೆ ಏನು? ಇದಕ್ಕೆ ನೋಡಿ ಹಾಲು ಬರ್ಬೇಕು, ಮಗುಗೆ ಹಾಲು ಕುಡ್ಸಕ್ಕೆ ಹಾಲು ಬರ್ಬೇಕು. ಅದಕ್ಕೆ ಹಾಲು ಉತ್ಪಾದನೆ ಮಾಡಕ್ಕೆ ಗ್ರಂಥಿ ಇದೆ, ಹಾಲಿನ ಗ್ರಂಥಿ ಇದೆ. ಇಲ್ಲಿ ಬರುವಂತದ್ದು ಹಾಲು ಮಗುಗೋಸ್ಕರ ತಯಾರಾಗುವಂತ ವಿಶೇಷವಾದಂತ ಗ್ರಂಥಿ. ನೀವ್ ಏನ್ ಊಟ ಮಾಡುದು, ಕ್ಯಾರೆಟ್ ತಿಂದ ಕ್ಯಾರೆಟ್ ಬರಲ್ಲ, ಐಸ್ ಕ್ರೀಮ್ ತಿಂದ ಐಸ್ ಕ್ರೀಮ್ ಬರಲ್ಲ. ಮಗುಗ್ ಏನ್ ಬೇಕು, ಯಾವ ಆಹಾರ ಮಗುಗ್ ಬೇಕು, ಯಾವ ಆಹಾರ ಪ್ರಮಾಣದಲ್ಲಿ ಬೇಕು ಅಂತ ಮಾಡುವಂತ ವಿಶೇಷವಾಗಿರುವಂತಹ ಇದು ಗ್ರಂಥಿ, ಹಾಲಿನ ಗ್ರಂಥಿ, ಸರಿನಾ? ಇದು ಮತ್ತೆ ಇದಕ್ಕೆ ಸಪೋರ್ಟ್ ಬೇಕಲ್ವಾ? ಸುಮ್ನೆ ಹಂಗಿಟ್ಬಿಟ್ರೆ ಹೆಂಗಿರುತ್ತೆ? ಇವಾಗ ಮೇಲಿಂದ ಏನ್ ಮಾಡ್ತೀರಾ? ಸಪೋರ್ಟ್ ಮಾಡ್ಬೇಕು. ಆ ಸಪೋರ್ಟ್ ಮಾಡಕ್ಕೆ ಇಲ್ಲಿರುವಂತದ್ದು ಟಿಶ್ಯೂಗಳು, ಆಮೇಲೆ ಶಾಖ ಇರ್ಬೇಕು. ಮಗು ಹಾಲು ಅದಕ್ಕೆ ಯಾವ ತರ ಬೇಕೋ ಅಷ್ಟೇ ಬಿಸಿಯಾಗಿ ಬರುತ್ತೆ, ತಣ್ಣಗ್ ಬರಲ್ಲ, ಬಿಸಿಯಾಗಿ ಬರಲ್ಲ. ಅದಕ್ಕೆ ಇಲ್ಲಿಗೆ ಸುತ್ತ ಇರುವಂತದ್ದು ಫ್ಯಾಟ್ ಅಂದ್ರೆ ಕೊಬ್ಬಿನಂಶ, ಅದು ಚೆನ್ನಾಗಿ ಕಾಪಾಡುತ್ತೆ. ಇಷ್ಟೇ ಬಿಸಿಗೆ ಬರ್ಬೇಕು, ಇಷ್ಟೇ ಇರ್ಬೇಕಂತ ಕಾಪಾಡುತ್ತೆ. ಸೊ ಇವಕ್ಕೆಲ್ಲ ನಮ್ಗೆ ಇಷ್ಟೆಲ್ಲ ಕೆಲಸ ಆಗ್ಬೇಕಾದ್ರೆ ರಕ್ತ ಬೇಕಲ್ವಾ? ರಕ್ತ ಸಂಚಾರಕ್ಕೆ ರಕ್ತ ನಾಳಗಳಿದೆ, ಸರಿನಾ? ಸೊ ಈ ಎಲ್ಲಾನು ಸೇರಿ ಬ್ರೆಸ್ಟ್ ಆಗತ್ತೆ. ಚಿಕ್ಕ ವಯಸ್ಸಲ್ಲಿ ಎಳೆ ಮಕ್ಕಳಿಗೆ ಬ್ರೆಸ್ಟ್ ಬೆಳವಣಿಗೆ ಆಗಿರಲ್ಲ. 8 ವರ್ಷದ ಹೆಣ್ಮಕ್ಳಿಗೆ ಬೆಳವಣಿಗೆ ಆಗಕ್ಕೆ ಆರಂಭ ಆಗತ್ತೆ. ಆಗ ಅವ್ರು ಸ್ವಲ್ಪ ನೋವು ಅದು ಇದು ಹೇಳ್ತಾರೆ. ಆದ್ರೆ ಪೂರ್ತಿಯಾಗಿ ಬೆಳವಣಿಗೆ ಆಗೋದು 20-22 ವರ್ಷ. ಅದ್ರಲ್ಲೂ ಫಂಕ್ಷನಲ್ ಪೂರ್ತಿಯಾಗಿ ಆಗುವಂತದ್ದು ಬಸ್ರಿಯಾಗಿ ಅವಳು ಮಗುವಿಗೆ ಹಾಲು ಕುಡ್ಸಕ್ ಶುರು ಮಾಡಿದಾಗ. ಸೊ ಇದು ಪೂರ್ತಿಯಾಗಿ ಫಂಕ್ಷನ್ ಆಯ್ತು ಅಂತ, ಪೂರ್ತಿಯಾಗಿ ಬೆಳವಣಿಗೆ ಆಗಿದೆ, ಪರಿಪೂರ್ಣ ಕೆಲಸ ಆಗಿದೆ ಅಂತ ಅರ್ಥ, ಸರಿನಾ? ಸೊ ಇಲ್ಲಿ ಇವಾಗ ನಮ್ಗೆ ಏನಾಯ್ತು? ಬ್ರೆಸ್ಟ್ ಟಿಶ್ಯೂ ಇದೆ ಅಂದ್ರೆ ಗ್ಲ್ಯಾಂಡ್ ಇದೆ, ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಏನಾದ್ರು ಒಂದು ಕಲೋಜನಿ ಅಂತ ಇರ್ಬೇಕು, ಫೈಬರ್ ಇದೆ, ಅದಕ್ಕೆ ರಕ್ತ ಕೊಡ್ಬೇಕು, ರಕ್ತ ನಾಳ ಇದೆ, ಶಾಖ ಚೆನ್ನಾಗಿರ್ಬೇಕು, ಅದಕ್ಕೆ ಶಾಖ ಅಬ್ಸರ್ವ್ ಮಾಡಕ್ಕೆ ಅಥವಾ ಶಾಖ ನೀಟಾಗಿ ಇಟ್ಕೊಳಕ್ಕೆ ಫ್ಯಾಟ್ ಇದೆ. ಇಷ್ಟರಲ್ಲೂ ಯಾವ್ದಕ್ಕಾದರೂ ನಮಗೆ ಕ್ಯಾನ್ಸರ್ ಬರ್ಬೋದು, ಆಯ್ತಾ? ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂದ ತಕ್ಷಣ ಎಲ್ಲ ಒಂದೇ ತರ ಬರುತ್ತೆ ಅಂತಲ್ಲ. ಈ ಗ್ಲ್ಯಾಂಡ್ ಬರ್ಬೋದು, ಇಲ್ಲಿರೋ ರಕ್ತ ನಾಳಗಳಿಗೆ ಬರ್ಬೋದು, ಇಲ್ಲಿರುವಂತ ಸಪೋರ್ಟ್ ಕೊಡುವಂತ ಕೊಲಾಜನ್ ಬರ್ಬೋದು, ಮತ್ತೆ ಈ ರಕ್ತನಾಳದಿಂದ ಇಲ್ಲಿ ಹೋಗುವಂತ ಕೊನೆಗೆ ಇಲ್ಲಿ ಸಪೋರ್ಟ್ ಮಾಡ್ಬೇಕಾದ್ರೆ ಮಗುಗ್ ಹಾಲ್ ಬರುವಾಗ ಇಲ್ಲಿಂದ ಇರೋದು ಬರಬೇಕಲ್ವಾ? ಅದಕ್ಕೆ ನಾಳ ಇರುತ್ತೆ, ರಕ್ತ ನಾಳ ಅಂತಾರ ಹೆಂಗಿರುತ್ತೋ ಹಾಗೆ ದುಗ್ಧ ನಾಳ ಅಥವಾ ಲ್ಯಾಕ್ಟಿಫರಸ್ ಗ್ಲ್ಯಾಂಡ್ಸ್ ಇಂದ ಹೋಗುವಂತ ಕೆನಾಲ್ಸ್ ಇರುತ್ತೆ. ಅದಕ್ಕೆ ಆ ಗ್ಲ್ಯಾಂಡ್ಗೆ ಕೂಡ ಅಥವಾ ಆ ಡಕ್ಟ್ಸ್ಗೆ ಕೂಡ ಯಾವ್ದಕ್ಕಾದ್ರೂ ಕ್ಯಾನ್ಸರ್ ಬರ್ಬೋದು, ಆಯ್ತಾ? ಈ ಒಂದು ಪಾಠ ಅರ್ಥ ಆಯ್ತಾ ನಿಮ್ಗೆ? ಈ ಕ್ಯಾನ್ಸರ್ ಯಾಕಪ್ಪ ಬರುತ್ತೆ? ಈಗ ಯಾರ ಮನೇಲಾದ್ರೂ ಇವಾಗ ಹೋಗಿ ನಾವ್ ಬೆಳಿಗ್ಗೆ ತಿಂಡಿ ತಿನ್ಬೇಕು ಅರ್ಜೆಂಟ್ ಆಗಿದೆ ಅಂದ್ರೆ ಏನ್ ಮಾಡ್ತೀರಾ? ನೂಡಲ್ಸ್, ಮ್ಯಾಗಿ ಅಲ್ವಾ? ಪ್ಲಾಸ್ಟಿಕ್ ಕಟ್ ಮಾಡಿ ಹಿಂಗ್ ಹಾಕು, ಬಿಸಿ ಮಾಡು, ತಿನ್ಕೋ, ಹೊಟ್ಟೆ ತುಂಬಿತು, ಸರಿ ಹೋಗ್ತೀರಾ. ಆದ್ರೆ ಅದ್ರಲ್ಲಿ ನಿಮ್ಗೆ ಅನುಕೂಲ ಆಗುವಂತದ್ದು ಇದೆಯಾ? ಇಲ್ಲ. ಅನಾನುಕೂಲ ಆಗುವಂತದ್ದಿದೆ, 100% ಇದೆ.
ಅನಾನುಕೂಲ ಆಗೋದಂದ್ರೆ ನಮ್ಗೆ ದೇಹ ಹಾಳಾಗುತ್ತೆ, ಕರಳು ಹಾಳಾಗುತ್ತೆ, ಅದ್ರಲ್ಲಿರೋ ಪ್ಲಾಸ್ಟಿಕ್ ತೊಂದರೆ ಮಾಡುತ್ತೆ, ನಮ್ಗೆ ಕ್ಯಾನ್ಸರ್ ಮಾಡುತ್ತೆ. ಸೊ ಈ ತರ ಅಬ್ನಾರ್ಮಲ್ ಅಭ್ಯಾಸನ ತುಂಬಾ ತಗೊಂಡ್ಬಿಟ್ಟಿರೋದ್ರಿಂದ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗಿ ಬರ್ತಾ ಇದೆ. ಆಯ್ತಾ? ಮುಂಚಿನ ತರ ಏನೋ ಕೆಲಸ ಮಾಡ್ತೀವಪ್ಪ, ಬೆಳಿಗ್ಗೆ ಮಾಡ್ತೀವಿ, ಸಾಯಂಕಾಲ 7 ಗಂಟೆ ಆಯ್ತು ಕೆಲಸ, ಸೂರ್ಯನ ಮುಳುಗ್ದ ನಾವು ಮಲಗ್ತೀವಿ, ಆತರ ಸರಳವಾಗಿ ಇವಾಗ ಯಾರು ಬದುಕ್ತಾ ಇಲ್ಲ. 12 ಗಂಟೆ ಆದ್ರೂ ಕೈಯಲ್ಲಿ ಮೊಬೈಲ್ ಇರುತ್ತೆ, 12 ಗಂಟೆ ಆದ್ರೂ ಟಿವಿನಲ್ಲಿ ಬಿಗ್ ಬಾಸ್ ಬರ್ತಿರ್ತಾರೆ, ಓಹೋ ಓಹೋ ಅಂತ ನೋಡ್ತಿರ್ತೀವಿ. ಹೌದಾ? ಅದೆಲ್ಲ ಮಾಡ ಹಾಗೆ ಆರೋಗ್ಯವಾಗಿರುವಂತವ್ರು ತುಂಬಾ ಕಡಿಮೆ ಜನ. ಆರೋಗ್ಯದ ಎಲ್ಲಾನು ಫಾಲೋ ಮಾಡ್ತೀವಿ ನಾವು. ಇವಾಗ 100 ಜನ ನೋಡಿದ್ರೆ ಯಾರೋ ಒಬ್ರ ಇಬ್ರ ಅಷ್ಟೇ. ಅದಕ್ಕೆ ನಾವು ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡ್ಬೇಕು. ಹೌದು, ಬರುತ್ತಾ ನನ್ಗೇನಾರು ಆಗ್ಬಹುದಾ ಅಂತ. ಏನಾಗ್ಬೋದು ನೋಡೋಣ, ಆಯ್ತಾ? ಮೊದಲನೇದಾಗಿ ಯಾವತ್ತೂ ಕ್ಯಾನ್ಸರ್ ಅಂತ ಬರೋ ಅಂತದ್ದು ಒಂದು ದಿವಸಕ್ಕೆ ಬರಲ್ಲ, ತುಂಬಾ ಟೈಮ್ ಅದಕ್ಕೆ ಬೇಕು. ನಾವ್ ಏನ್ ಮಾಡ್ಬೇಕು, ಪ್ರತಿ ತಿಂಗಳು ಇಲ್ಲಿ ವಿವರ ಕೊಟ್ಟಿದೀವಿ. ಪ್ರತಿ ಹೆಣ್ಮಗ್ಳುನು ಪ್ರತಿ ತಿಂಗಳು ಅವರ ಬ್ರೆಸ್ಟ್ ಅನ್ನ ಅವರೇ ಪರೀಕ್ಷೆ ಮಾಡ್ಕೊಳ್ಳೋದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ. ಸರಿ, ಇಲ್ಲಿ ಯಾವ ತರ ಸ್ಟೆಪ್ಸ್ ಇದೆ ಇದ್ರೊಳಗಡೆ, ಯಾವ ರೀತಿ ನಿಮ್ಮ ಪರೀಕ್ಷೆ ನೀವೇ ಮಾಡ್ಕೋಬೇಕು ಅಂತ. ಅಂದ್ರೆ ಇಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದಾಗ 2 ಬ್ರೆಸ್ಟ್ ಸಮ ಇದೆಯಾ, ತೊಟ್ಟು ಸಮ ಇದೆಯಾ, ಅದ್ರಲ್ಲಿ ಏನಾದ್ರು ರಸ ತರ ಸೋರ್ತಾ ಇದೆಯಾ, ನೀರ್ ತರ ಸೋರ್ತಾ ಇದೆಯಾ, ಕೀವು ತರ ಸೋರ್ತಾ ಇದೆಯಾ ಗಮನಿಸ್ಕೋಬೇಕು. ತೊಟ್ಟು ಒಳಗಡೆ ಹೋಗಿದ್ಯಾ, ಒಳಗಡೆ ಹಿಂಗ್ ಇಟ್ಕೊಂಡಿದ್ಯಾ, ಅದ್ ಮೇಲಿರೋ ಚರ್ಮ ಏನಾದ್ರು ಚುಕ್ಕೆ ಚುಕ್ಕೆ ತರ ಬಂದಿದ್ಯಾ, ಇಲ್ಲ ಸಿಕ್ಕಾಕೊಂಡಿದ್ಯಾ, ಸುಕ್ಕಾಗಿದ್ಯಾ, ಇದನ್ನೆಲ್ಲ ನೋಡ್ಬೇಕು. ಆಮೇಲೆ ಕೈಯಲ್ಲಿ ಮುಟ್ಟಿ ನೋಡಿ. ಮೊದಲನೇದಾಗಿ ಈ ತರ ಇದನ್ನ ಪಾಮ್ ಅಂತ ಹೇಳ್ತೀವಿ, ಇದರಲ್ಲಿ ನೀವು ಮುಟ್ಟಿ ನೋಡ್ಬೇಕು. ಇವಾಗ ಈ ತರ ಹಿಂಗ್ ನೋಡ್ಕೊಂಡಾಗ ನಿಮ್ಗೆ ಅಬ್ನಾರ್ಮಲ್ ಆಗಿ ಅಥವಾ ಗಂಟು ತರ ಏನಾದ್ರು ಸಿಕ್ಕುತ್ತಾ ನೋಡ್ಕೊಳ್ಳಿ. ಸಿಕ್ಕುತ್ತೆ ನಿಮ್ಗೆ ಅನುಮಾನ ಇದ್ರೆ ಡಾಕ್ಟರ್ ಹತ್ರ ಹೋಗಿ. ಡಾಕ್ಟರ್ ಹತ್ರ ಹೋದ್ಮೇಲೆ ಏನ್ ಮಾಡ್ತಾರೆ ಆಮೇಲೆ ಮುಂದೆ ಹೇಳ್ತೀನಿ. ಈಗ ಇಷ್ಟು ಕೆಲಸ ನಿಮ್ದು ಪ್ರತಿ ಸಲ ಹೊರಗಡೆ ಆದ್ಮೇಲೆ ತಿಂಗಳಿಗೊಂದ್ಸಲ, ಇಲ್ಲ ನೀವು 3 ತಿಂಗಳಿಗೊಂದ್ಸಲ ಆಗ್ತೀರಾ, ಓಕೆ ಫೈನ್, 3 ತಿಂಗಳಿಗೊಂದ್ಸಲ ಆದ್ರೂ ಈ ತರ ಪರೀಕ್ಷೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇಸ್ ಎ ಮಸ್ಟ್. ಯಾರ್ಯಾರು ಮಾಡ್ಕೋಬೇಕು? ಎಲ್ಲಾರು ಮಾಡ್ಕೋಬೇಕು, ಎಲ್ಲ ವಯಸ್ಸವರು ಮಾಡ್ಕೋಬೇಕು. ಅರ್ಥ ಆಯ್ತಾ? ಅದಕ್ಕೆ 50 ವರ್ಷ ಆಗಿದೆ ನಾನು ಮಾಡಲ್ಲ, 70 ವರ್ಷ ಆಗುತ್ತೆ ನಾನು ಮಾಡಲ್ಲ ಅಲ್ಲ, ನೋಡ್ಕೋಬೇಕು. ನಮ್ಮನ್ನ ನಾವು ಫಸ್ಟ್ ನೋಡ್ಕೋಬೇಕು. ಅದು ಮೊದಲನೇ ಹೆಜ್ಜೆ. ಎರಡನೇದಾಗಿ ಏನಾದ್ರು ಸಮಸ್ಯೆ ಸಿಕ್ತಾ ನಿಮ್ಗೆ, ಅವಾಗ ನಾವ್ ಏನ್ ಮಾಡ್ತೀವಿ, ಡಾಕ್ಟರ್ ಆಗಿ ನಾವು ಮತ್ತೆ ಎಕ್ಸಾಮಿನೇಷನ್ ಮಾಡ್ತೀವಿ. ಇವಾಗ ಏನಾಯ್ತು, ಇಲ್ಲಿ ಏನಾದ್ರು ಸಿಕ್ಕುತ್ತಾ, ಈ ತರ ಏನಾದ್ರು ಗಂಟಾಗಿತ್ತಾ, ಇಲ್ಲ ಸಹಜವಾಗಿರುವಂತ ಈ ಬ್ರೆಸ್ಟ್ ಟಿಶ್ಯೂ ಮಾತ್ರನಾ, ಇಲ್ಲ ಹಾಲು ಕುಡಿಸಿ ಇವಾಗ ಬಿಟ್ಟಿರುವಂತ ಹೆಣ್ಮಗಳ ಹಾಲಿನ ಗಡ್ಡೆ ಆಗಿದ್ಯಾ, ಕೀವ್ ಆಗಿದ್ಯಾ, ಅಥವಾ ಬೇರೆ ಇದೊಂದು ಚಿಕ್ಕ ಚಿಕ್ಕ ಗಡ್ಡೆಗಳಿರುತ್ತೆ, ಸಮಾಧಾನವಾಗಿರುತ್ತೆ, ಅವು ಏನು ಮಾಡಲ್ಲ, ತೊಂದರೆ ಕೂಡ ಕೊಡಲ್ಲ, ಅಂತ ಗಡ್ಡೆನ ಯಾವ್ದು ಅಂತ ನಾವು ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ. ನಾವು ಟ್ರೈನ್ ಆಗಿರೋದಕ್ಕಿಂತ ನಮ್ಗೆ ಅದ್ ಗೊತ್ತಾಗತ್ತೆ. ಸೊ ಯಾವ ತರ ಗಡ್ಡೆ ಅಂತ ಹೇಳಿ ನಾವು ನಿಮ್ಗೆ ಹೇಳ್ತೀವಿ. ತೊಂದರೆ ಇಲ್ಲದ ಗಡ್ಡೆ ಹೌದು, ಸುಮ್ನೆ ಸ್ಕ್ಯಾನ್ ಮಾಡ್ಕೊಳ್ಳಿ. ತೊಂದರೆ ಇರೋ ಗಡ್ಡೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಇದೇನಾಯ್ತು, ಇದು ಮ್ಯಾಮೋಗ್ರಫಿ ಅಂತ. ಯಾರಿಗೆ 35 ವರ್ಷ ಆಗಿದೆ ಅವ್ರು ಮಾತ್ರ ಮಾಡ್ಕೋಬೇಕು. ಯಾಕಂದ್ರೆ ಇದರಲ್ಲಿ ಎಕ್ಸ್ರೇ ರೇಡಿಯೇಷನ್ ಇರುತ್ತೆ. ನಿಮ್ಗೆ ಹೆಣ್ಮಕ್ಳಿಗೆ ಸೂಜಿ ಒಂದು ಕೊಟ್ಟು, ಔಷಧಿ ಕೊಟ್ಟು, ಇಲ್ಲಿ ರಕ್ತನಾಳೆಲ್ಲ ಚೆನ್ನಾಗಿ ಕಾಣ ಹಂಗ್ ಮಾಡಿ ಇದನ್ನ ಎಕ್ಸ್ರೇ ತೆಗಿಯೋದು. ಇದು ಮ್ಯಾಮೋಗ್ರಫಿ. ಇದು ಚಿಕ್ಕದಾಗಿರುವಂತ ಕಡೆ ಆಗಲ್ಲ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಬಹುಶಃ ಇಲ್ಲೂ ಇಲ್ಲ, ಮೇಜರ್ ಹಾಸ್ಪಿಟಲ್ಗೆ ಹೋದ್ರೆ ಮಾತ್ರ ಇದು ಆಗುತ್ತೆ. ಎಲ್ಲರ ಮನೆ ಹತ್ರ ಬಂದು ಮಾಡಕ್ಕೆ ಈ ಪರೀಕ್ಷೆ ಆಗಲ್ಲ. ಆದ್ರೆ 100ಕ್ಕೆ 99 ಭಾಗ ನಿಮ್ಗೆ ಕ್ಯಾನ್ಸರ್ ಇದೆಯಾ ಅಲ್ವಾ ಹೇಳುತ್ತೆ. ಯಾರ್ಯಾರು ಮಾಡ್ಕೋಬೇಕು? 35 ವರ್ಷ ಆದ್ಮೇಲೆ ಮಾಡ್ಕೋಬೇಕು. ಯಾವಾಗ ಮಾಡ್ಕೋಬೇಕು? ವರ್ಷಕ್ಕೊಂದ್ಸಲ ಮಾಡಿಸ್ಕೊಂಡಾಗ ನಾರ್ಮಲ್ ಅಂತ ಅಂದ್ಮೇಲೆ ಇನ್ನು 3-4 ವರ್ಷ ಏನು ಮಾಡಕ್ ಆಗಲ್ಲ, ಬರಲ್ಲ. ಸೊ ಆರಾಮಾಗಿರ್ಬೋದು. ದಿಸ್ ಇಸ್ ಮ್ಯಾಮೋಗ್ರಫಿ. ಮನೆ ಹತ್ರ ಮಾಡಕ್ ಆಗಲ್ಲ, ಹಾಸ್ಪಿಟ್ಲು ದೊಡ್ಡ ಸೆಂಟ್ರಲ್ಲೇ ಹೋಗಿ ಮಾಡ್ಕೊಳ್ಬೇಕು. ಸಾಧಾರಣವಾಗಿ ಇದಕ್ಕೊಂದು 7,000-10,000 ಖರ್ಚಾಗತ್ತೆ. ಇದು ಮ್ಯಾಮೋಗ್ರಫಿ. ಸಣ್ಣ ಸಣ್ಣ ರಕ್ತನಾಳನ ಚೆನ್ನಾಗಿ ಕಾಣುವ ಹಾಗೆ ನಿಮ್ಗೆ ಸೂಜಿ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಮಾಡೋಂಥದ್ದು. ರೇಡಿಯೇಷನ್ ಇರುತ್ತೆ ಇದ್ರೊಳಗಡೆ. ರೇಡಿಯೇಷನ್ ಅಂದ್ರೆ ಎಕ್ಸ್ರೇ ಇಂದ ಬರುತ್ತಲ್ಲ, ಆತರ. ನಿಮ್ ಕೈಯಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ತಿರಲ್ಲ ಮೊಬೈಲು, ಅದರಿಂದನೂ ಎಕ್ಸ್ರೇ ಬರುತ್ತೆ, ರೇಸ್ ಬರ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈಗ ಹೊಸದಾಗಿ ಬಂದಿರುವಂತದ್ದು, ಇವಾಗ ಇಲ್ಲಿ ನಿಮ್ಗೆಲ್ಲರಿಗೂ ಮಾಡ್ತಾ ಇರೋಂಥದ್ದು ಥರ್ಮೋಲಿಟಿಕ್ಸ್ ಅಂತ. ಇದು ಚಿಕ್ಕದಾಗಿರುವಂತಹ ಉಪಕರಣ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಮಾಡಬಹುದು. ಒಂದು ಸ್ತ್ರೀ ಶಕ್ತಿ ಸಂಘ ಅಂತ ಕರೀರಿ ಮಾಡ್ತೀವಿ, ಒಂದು ಸ್ಕೂಲ್ ಅಂತ ಕರೀರಿ ಮಾಡ್ತೀವಿ, ಇಲ್ಲ ನಿಮ್ ಮನೆ ಹತ್ರನೇ ಒಂದು 50 ಜನ ಸೇರಿಸ್ತೀವಿ ಅಂತಂದ್ರೆ ಮಾಡ್ತೀವಿ. ಎಲೆಕ್ಟ್ರಿಸಿಟಿ, ವೈಫೈ, ಮತ್ತೆ ಕಂಟಿನ್ಯೂಸ್ ಆಗಿ ಒಂದ್ ಸ್ವಲ್ಪ ಚಿಕ್ಕದಾಗಿರುವಂತ ಜಾಗ, ಒಂದು ಸ್ವಲ್ಪ ಕೂಲರ್, ಅಷ್ಟು ಮಾತ್ರ ಇದ್ರೆ ಸಾಕು. ಇದನ್ನ ನಾವು ಮಾಡ್ಬೋದು. ಇದ್ರಲ್ಲಿ ಏನಪ್ಪಾ ಮಾಡ್ತೀವಿ, ಡೈರೆಕ್ಟ್ ಆಗಿ ಪೇಷಂಟ್ ನ ಡಾಕ್ಟರ್ ನೋಡಲ್ಲ. ನಿಮ್ಮನ್ನ ಒಂದು ಚಿಕ್ಕದಾಗಿರುವಂತ ಒಂದು ಕೋಣೆಯಲ್ಲಿ ಕವರ್ ಮಾಡಿ ಯಾವ್ದು ನೋಡ್ದ ಹಾಗೆ ನಿಮ್ಮನ್ನ ಕೂಡಿಸ್ತೀವಿ. ಮತ್ತು ಇದರಲ್ಲಿ 4 ತರ ಪೊಸಿಷನ್, ಸ್ವಲ್ಪ ಹೀಗ್ ಕೂತ್ಕೊಳ್ಳಿ, ಹೀಗ್ ಕೂತ್ಕೊಳ್ಳಿ, ಹೀಗ್ ಕೂತ್ಕೊಳ್ಳಿ ಅಂತ ಹೇಳಿದಾಗ ಈ ಬ್ರೆಸ್ಟ್ ಚಿತ್ರಗಳು ಬಂದಿದೆ ನೋಡಿ.
ಇದು ಚಿತ್ರ ನಾವು ನೀವು ಫೋಟೋ ಸ್ಟುಡಿಯೋಗೆ ಹೋಗಿ ತಗೋತೀವಿಲ್ಲ ಆ ತರ ಫೋಟೋ ಅಲ್ಲ. ಇದು ವಿಶೇಷವಾಗಿರಂತ ಫೋಟೋ. ಇದರಲ್ಲಿ ನಿಮ್ಮ ದೇಹದ ಶಾಖ ಎಷ್ಟಿದೆ, ರಕ್ತ ಸಂಚಾರ ಎಷ್ಟಿದೆ ಅಂತ ಮಾತ್ರ ನೋಡುತ್ತೆ. ನಾನ್ ಸ್ಮೈಲ್ ಮಾಡಿದ್ನ, ನಾನ್ ಲಿಪ್ಸ್ಟಿಕ್ ಹಚ್ಕೊಂಡ, ನಾನ್ ಹಾರ ಹಾಕೊಂಡಿದೀನ, ನನ್ ಡ್ರೆಸ್ ಚೆನ್ನಾಗಿದೆಯಾ, ಇದರಲ್ಲಿ ಈ ಫೋಟೋದಲ್ಲಿ ಬರಲ್ಲ. ನಿಮ್ಮ ದೇಹದ ಉಷ್ಣತೆ ಹೇಗಿದೆ, ಟೆಂಪರೇಚರ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಲೆಕ್ಕ ಹಾಕತ್ತೆ. ರಕ್ತ ಸಂಚಾರ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಲೆಕ್ಕ ಹಾಕತ್ತೆ. ಇದು ಸ್ಕ್ರೀನಿಂಗ್ ಮಾತ್ರ. ಇದ್ರಲ್ಲಿ ಕ್ಯಾನ್ಸರ್ ಅಂತ ಹೇಳಲ್ಲ. ಇದ್ರಲ್ಲಿ ಏನ್ ಗೊತ್ತಾಗತ್ತೆ, ಸ್ವಲ್ಪ ಗಡ್ಡೆ ಇದೆಯಾ, ಸ್ವಲ್ಪ ತೊಂದ್ರೆ ಇದೆಯಾ, ಸ್ವಲ್ಪ ಏನಾದ್ರು ನಿಮಗೆ ಚಿಕ್ಕದಾಗಿರೋ ಗಡ್ಡೆ, ಕೀವು ಗಡ್ಡೆ ಆತರ ಇದೆಯಾ ಅಂತ ಗೊತ್ತಾಗತ್ತೆ. ಸರಿನಾ? ಈಗ ಇಷ್ಟು ಜನ ಕೂತಿದ್ದೀರಾ, ನಾವು 100 ಜನ ಪರೀಕ್ಷೆ ಮಾಡಿದ್ರೆ 3, 4 ಅಥವಾ 5 ಜನಕ್ಕೆ ಒಂದು ಸ್ವಲ್ಪ ಗಡ್ಡೆ ಇರ್ಬೋದು, ಒಂದ್ ಸ್ವಲ್ಪ ಕೀವಾಗಿರ್ಬೋದು ಅಂತ ಬರುತ್ತೆ. ಆ 4 ಜನಕ್ಕೆ ಮಾತ್ರ ಬೇರೆ ಹೆಚ್ಚಿನ ಪರೀಕ್ಷೆ ಅವಶ್ಯಕತೆ ಇರುತ್ತೆ. ಎಲ್ಲಾರ್ಗು ನೋಡಮ್ಮ ನಿಮ್ಗೆ ಏನು ಇಲ್ಲ ಬ್ರೆಸ್ಟ್ ಅಲ್ಲಿ ನಾರ್ಮಲ್ ಆಗಿದ್ರ ಹೋಗಿ ಅಂತ ನೀವು ಖುಷಿ ಪಡಿ, ನಾವು ಖುಷಿ ಪಡ್ತೀವಿ. ಇದು ಸ್ಕ್ರೀನಿಂಗ್. ಸ್ಕ್ರೀನಿಂಗ್ ಪರೀಕ್ಷೆ ಅಂದ್ರೇನು? ನೀವು ಒಂದು ಡಾಕ್ಟರ್ ಹತ್ರ ಹೋಗ್ತೀರಾ, ಹೋಗ್ಬಿಟ್ಟು ಏನಂತ ಕೇಳ್ತೀರಾ, BP ನೋಡಿ ಕೇಳ್ತೀರಾ, ಶುಗರ್ ನೋಡಿ ಕೇಳ್ತೀರಾ, ಹೌದಾ ಇಲ್ವಾ? ಅವ್ರು ನೋಡಿಲ್ಲ ಅಂದ್ರೂ ಕೂಡ ಸರ್ ಒಂಚೂರು BP ನೋಡ್ಬಿಡಿ, ನಂಗೆ ಹೆಂಗಿದೆಯೋ ಗೊತ್ತಿಲ್ಲ, ತಲೆ ಸುತ್ತಾ ಇದೆ, ಸರ್ ಒಂಚೂರು ಶುಗರ್ ನೋಡ್ಬಿಡಿ, ನೀವೇ ಕೇಳ್ತೀರಾ, ಹೌದಾ ಇಲ್ವಾ? ಅದೇ ತರ ಇದು ಸ್ಕ್ರೀನಿಂಗ್ ಮಾತ್ರ. BP ನೋಡಿದ ತಕ್ಷಣ ನಿಂಗೆ BP ಇದೆ ಅಂತ ಅಲ್ಲ, ಶುಗರ್ ನೋಡಿದ ತಕ್ಷಣ ನಿಂಗೆ ಡಯಾಬಿಟಿಸ್ ಬಂದ್ಬಿಟ್ಟಿದೆ ಅಂತ ಅಲ್ಲ, ಎಷ್ಟಿದೆ ನೋಡ್ತೀವಿ. ಇದು ಹಾಗೆ ನಿಮ್ ಹತ್ರ ಎಷ್ಟಿದೆ, ಯಾವ ತರ ಟೆಂಪರೇಚರ್ ಇದೆ, ಯಾವ ತರ ರಕ್ತ ಸಂಚಾರ ಆಗ್ತಾ ಇದೆ, ಇದರಲ್ಲಿ ತೊಂದರೆ ಆಗುವಂತ ಸೂಚನೆ ಇದೆಯಾ ಅಂತ ಗೊತ್ತಾಗತ್ತೆ. ಸೂಚನೆ ಅಂದ್ರೇನು? ಇವತ್ತು ನೀವು ಮಕ್ಕ ಹೋಗ್ಬೇಕಂತ ಟಿಕೆಟ್ ಬುಕ್ ಮಾಡಿದ್ರೆ ವರ್ಷ ಆಗುತ್ತಲ್ವಾ ನೀವು ಹೋಗಕ್ಕೆ. ಆ ತರ ಇವತ್ತು ನಾವು ನೋಡಿದ್ರೆ ಸಮಸ್ಯೆ ಅಂತ ಬಂದ್ರೆ ನಮ್ಗೆ ತುಂಬಾ ಸಮಯ ಇರುತ್ತೆ. ಬೇರೆ ಚಿಕಿತ್ಸೆ ಟೆಸ್ಟ್ ಎಲ್ಲಾ ಮಾಡಕ್ಕೆ ತುಂಬಾ 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 ಟೈಮ್ ಇರುತ್ತೆ. ಅರ್ಥ ಆಯ್ತಾ? ಸೊ ಇದ್ರ ಸ್ಕ್ರೀನಿಂಗ್ ಮಾತ್ರ. ಇದ್ರಲ್ಲಿ ಗೊತ್ತಾಗೋದೇನು, ನಿಮ್ಮ ಟೆಂಪರೇಚರ್ ಎಷ್ಟು ಮತ್ತು ನಿಮ್ಮ ರಕ್ತ ಸಂಚಾರ ಎಷ್ಟು, ಅಬ್ನಾರ್ಮಲ್ ನಾರ್ಮಲ್. ಅಬ್ನಾರ್ಮಲ್ ಇದ್ರೆ ಎಷ್ಟು ಜನಕ್ಕೆ ಬರ್ಬಹುದು? 4 ಅಥವಾ 5 ಜನಕ್ಕೆ, ಅಂದ್ರೆ 100ಕ್ಕೆ 4 ಜನಕ್ಕೋ 5 ಜನಕ್ಕೋ ಬರಬಹುದು. ಆ 4-5 ಜನಕ್ಕೆ ಸ್ವಲ್ಪ ಹೆಚ್ಚಿನ ಚಿಕಿತ್ಸೆ ಮತ್ತು ಸ್ವಲ್ಪ ಹೆಚ್ಚಿನ ಟೆಸ್ಟ್ ಬೇಕು. ಕ್ಯಾನ್ಸರ್ ಅಂತ ಅಲ್ಲ, ಹೆದರ್ಕೋಬಾರ್ದು. ಸರಿನಾ? ಸೊ ಅವ್ರಿಗೆ ಏನ್ ಮಾಡ್ತೀವಿ, ಮತ್ತೆ ಈ ತರ ಇದ್ರಲ್ಲಿ ತೊಂದ್ರೆ ಅಂತ ಬಂದವ್ರಿಗೆ ಇದನ್ ಮಾಡ್ತೀವಿ. ಆಯ್ತಾ? ಇದು ಹೇಳಿದೆ ನಿಮ್ಗೆ 35 ವರ್ಷ ಆದ್ಮೇಲೆ ಮಾತ್ರ ಮಾಡ್ಬೇಕಂತ. ಆದ್ರೆ ಇದು ಯಾವ ತರ ಅಲ್ಲ, ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಯಾವ ಹೆಣ್ಮಗಳಿಗೆ ಎಷ್ಟು ವಯಸ್ಸಲ್ಲಿ ಕೂಡ ಮಾಡಬಹುದು. ಅವ್ರು ಚಿಕ್ಕವರಾಗಿದ್ರು, ಈಗ ಮದ್ವೆ ಆಗಿದ್ದೀನಿ ಅಂದ್ರೂ ಎಲ್ಲ ಮಾಡಬಹುದು. ಆದ್ರೆ ಹಾಲು ಕುಡ್ಸೋ ಅಂತ ತಾಯಂದ್ರಿಗೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಊಟ ಮಾಡ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡಿದಿರಾ ವ್ಯತ್ಯಾಸ ಬರುತ್ತೆ. ಹಾಗಾಗಿ ಸ್ವಲ್ಪ ಈ ಪರೀಕ್ಷೆ ಆಗೋ ತನಕ ದಯವಿಟ್ಟು ಖಾಲಿ ಹೊಟ್ಟೆಲಿ ಇರಿ. ಓಕೆನಾ? ಯಾಕೆಂದ್ರೆ ಟೆಂಪರೇಚರ್ ನೋಡ್ಬೇಕಿದ್ರು. ನೀವು ಭರ್ತಿ ಊಟ ಮಾಡ್ಕೊಂಡ್ ಬಂದ್ರೆ ಇದು ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ. ಸೊ ಮಾಡೋ ಹೊತ್ತಿಗೆ ಒಬ್ಬೊಬ್ರಿಗೆ 10 ನಿಮಿಷ 5 ನಿಮಿಷ ಆಗತ್ತೆ. ಟೆಸ್ಟ್ ಮಾಡಿಸ್ಕೊಳ್ಳೋ ತನಕ ಊಟ ಮಾಡ್ಬೇಡಿ. ಓಕೆ? ನೆಕ್ಸ್ಟ್ ಏನಪ್ಪಾ, ಈ ತರ ಚಿಕ್ಕದೊಂದು ಕ್ಯಾಮ್ರಾ ಇರುತ್ತಮ್ಮ. ಕ್ಯಾಮ್ರಾ ಮುಂದೆ ನಿಮ್ಮನ್ನ ಕೂಡಿಸ್ತೀವಿ ಅಷ್ಟೇ. ಯಾವ ಡಾಕ್ಟ್ರು ಬರಲ್ಲ, ಏನು ಮಾಡಲ್ಲ, ನಿಮ್ ನೋಡಲ್ಲ. ಬಟ್ ಇದರಲ್ಲಿ ನಮ್ ಚಿತ್ರ ಗೊತ್ತಾದಾಗ ಆ 4 ಜನಕ್ಕೆ ಏನ್ ತೊಂದರೆ ಬರುತ್ತೆ ಅವ್ರಷ್ಟು ಜನನ ನಾವು ಪರೀಕ್ಷೆ ಮಾಡ್ತೀವಿ. ಅಷ್ಟು ಜನಕ್ಕೆ ಹೆಚ್ಚಿನ ಪರೀಕ್ಷೆ ಹೇಳ್ತೀವಿ. ಚಿಕಿತ್ಸೆ ಬೇಕಾ ಕೊಡ್ತೀವಿ. 100ಕ್ಕೆ 90 ಭಾಗ ಬೇಕಾಗಲ್ಲ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವೀಗ 2000 ಜನದ್ದೆಲ್ಲ ಮಾಡಿರುವಾಗ ಒಂದು ಮಾತ್ರ ನಿಜವಾದ ಕ್ಯಾನ್ಸರ್ ಅಂತ ಬಂದಿದೆ, ಅವ್ರಿಗೆ ಚಿಕಿತ್ಸೆ ನಡೀತಾ ಇದೆ. ಶಿ ಈಸ್ ಹ್ಯಾಪಿ ಬಿಕಾಸ್ ಇದು ತುಂಬಾ ಚಿಕ್ಕ ಸ್ಟೇಜ್ ಅಲ್ಲಿ, ಇವತ್ತೊಂದು ಮಹಿಳೆ ಕಾಲಷ್ಟಿದೆ. ಆ ಸ್ಟೇಜ್ ಅಲ್ಲಿ ಗೊತ್ತಾಗುವಾಗ ನಮ್ಗೆ ಚಿಕಿತ್ಸೆ ಸುಲಭ. ನೀವು ಬೆಳಿಗ್ಗೆನೆ ಬಂದಿದ್ದೀರಾ, ಇಲ್ಲಿ ಕೂತಿದ್ದೀರಾ, ನಾವು ಬರೋ ತನಕ ಕಾದಿದ್ದೀರಾ, ಇವಾಗ ಮಾತು ಕೇಳ್ತಾ ಇದ್ದೀರಾ. ಹೆಚ್ಚು ಕಡಿಮೆ 1 ಗಂಟೆ ಆಯ್ತಲ್ವಾ? ಈ 1 ಗಂಟೆಯಲ್ಲಿ ಅವ್ರಿಗೆ ಚಿಕಿತ್ಸೆನೇ ಆಗೋಗುತ್ತೆ. ಅಷ್ಟು ಬೇಗ ಅವ್ರು ಬಂದಿದ್ದಾರೆ. ಅರ್ಥ ಆಯ್ತಾ? ಸೊ ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ಏನಪ್ಪಾ ಅಂದ್ರೆ ಬೇಗ ನೋಡ್ಕೊಂಡ್ರೆ 100% ಟ್ರೀಟ್ಮೆಂಟ್, ಮತ್ತೆ ಇಡೀ ಜೀವನ ನೀವು ಬಿಂದಾಸ್ ಆಗಿ ಆರಾಮಾಗಿ ಕ್ಯಾನ್ಸರ್ ಇಲ್ಲ ಅಂತ ಇರಬಹುದು. ಆದ್ರೆ ಬೇಗ ನೋಡ್ಕೋಬೇಕು. ನಾವೇನ್ ಮಾಡ್ತೀವಿ ಹೆಣ್ಮಕ್ಳು, ಬಸ್ರಿ ಆಯ್ತು, ಬಾಣಂತಿ ಆಯ್ತು, ಹಾಲು ಕುಡ್ಸಿದಾಯ್ತು, ಇನ್ ಡಾಕ್ಟರ್ ಹತ್ರ ಹೋಗೋದ್ ಏನಕ್ಕೆ? ಹೋಗಲ್ಲ. ಈ ತರ ಏನೋ ಮಾಡ್ಕೊಳ್ಳೋದೇನಕ್ಕೆ? ಮಾಡ್ಕೊಳಲ್ಲ. ಉಷ್ಣ ಆಗಿದೆ ಅಷ್ಟೇ, ಸರಿ ಹೋಗುತ್ತೆ ಬಿಡು. ಆಮೇಲೆ ಏನೋ ಎಲೆ ಹಚ್ಕೋ, ಒಂದ್ ಸುಣ್ಣ ಹಚ್ಕೋ, ಒಂದ್ ಕೆಮ್ಮಣ್ಣು ಹಚ್ಕೋ, ಎದೆಲ್ ಗಡ್ಡೆ ಆಗಿದ್ಯಾ ಸರಿ ಇಷ್ಟ ಮಾಡು ಸಾಕು, ಬಿಸಿ ಕಾಪ್ಲ ಕೊಟ್ಕೋ, ನೀರ್ ಕಾಪ್ಲ ಕೊಟ್ಕೋ. ಈ ತರ ಹೇಳ್ತಾ ನಮಗೆ ಸಿಗೋ ಅವಕಾಶನ ನಾವು ಕಳ್ಕೊತೀವಿ. ಸೊ ಪ್ರತಿ ಹೆಣ್ಮಗಳು ಇದನ್ನ ಮಾಡಿಕೊಂಡ, ಈ ಪರೀಕ್ಷೆ ಮಾಡ್ಕೊಂಡಾಗ ನಿಮಗ್ ತೊಂದ್ರೆ ಇಲ್ಲ ಅಂತ ಬರುತ್ತೆ. ಸೊ ಇವಾಗ 100ಕ್ಕೆ 95 ಜನಕ್ಕೆ ತೊಂದ್ರೆ ಇಲ್ಲ ಅಂತ ಬಂತು. ಅವ್ರನ್ನೇನ್ ಮಾಡ್ಬೇಕು? ಮುಂದಿನ ವರ್ಷ ಇದೇ ಪರೀಕ್ಷೆ ಮಾಡ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕು? ಮುಂದಿನ ವರ್ಷನೂ ಈ ಪರೀಕ್ಷೆ ಮಾಡ್ಕೊಳ್ಳಿ. 3 ವರ್ಷ ಏನು ತೊಂದ್ರೆ ಇಲ್ಲ, 2025, 26, 27 ಈ 3 ವರ್ಷ ಯಾವ ತೊಂದ್ರೆ ಇಲ್ಲ. ಆಮೇಲೆ ಏನ್ ಮಾಡ್ಬೇಕು? ಆರಾಮಾಗಿರಿ. ಇನ್ನು 5 ವರ್ಷ ಬಿಟ್ಟು ಮಾಡ್ಕೊಳ್ಳಿ. ಈಸಿ ಅಲ್ವಾ? ಸುಲಭ ಅಲ್ವಾ? ಯಾವ್ದೋ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ 10,000 ಖರ್ಚು ಮಾಡಿ ಮ್ಯಾಮೋಗ್ರಫಿ ಮಾಡಿಸ್ಕೊಂಡು ಇಲ್ಲ ಅನ್ನೋದು ಒಂದೇ. ವರ್ಷಕ್ಕೊಂದ್ಸಲ ನಿಮ್ ಮನೆ ಹತ್ರ ಬಂದು ಈ ಸಣ್ಣ ಟೆಸ್ಟ್ ಮಾಡಿಸಿ ಏನು ಇಲ್ಲ ತೊಂದ್ರೆ ಅಂತ 3 ಸಲ ಅನ್ಕೊಳ್ಳೋದು ಒಂದೇ. ಹೌದಾ ಅಲ್ವಾ?
ಸೊ ಇದೆಲ್ಲ ನಿಮ್ಗೆ ಒಳ್ಳೇದ್ ಅನ್ಸ್ತಾ ಇದೆಯಾ? ನಿಮ್ಮ ಹತ್ರ ಇರೋರ್ನೆಲ್ಲ ಕರ್ಕೊಂಡ್ ಬರ್ತೀರಾ? ನಿಮ್ ಫ್ರೆಂಡು, ಅಕ್ಕ ತಂಗಿ ಯಾರನ್ನಾರು ಕರ್ಕೊಂಡ್ಬಂದು ನೋಡಿ ಈ ತರ ನಡೀತಾ ಇದೆ, ಹಿಂಗಿದೆ, ಒಳ್ಳೇದ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಕರ್ಕೊಂಡ್ ಬರ್ಬೇಕು. ಯಾಕೆ ಇವಾಗ ನಾವು ಮಾಡ್ತಾ ಇದೀವಿ? ಡಾಕ್ಟರ್ ಮೇಡಮ್ ಅವಾಗ್ಲೇ ಹೇಳಿದ್ರು, ಅಕ್ಟೋಬರ್ ಮಂತಿನ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಂತ, ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಕೊಡ್ಬೇಕಂತ ಅದು ನಿರ್ಧಾರ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಒಂದಲ್ಲ ಒಂದ್ ಕಡೆ ಈ ತರ ಕಾರ್ಯಕ್ರಮ ನಡೀತಾ ಇರುತ್ತೆ. ಯಾಕೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡ್ಬೇಕು? ಹೆಣ್ಮಕ್ಳಿಗೆ ತುಂಬಾ ಕಾಡುತ್ತೆ. ಎಲ್ಲಾ ಪ್ರಪಂಚನ ನಾವು ಒಂದು ತಕಡಿಲಿಟ್ರೆ ಭಾರತದ ಹೆಣ್ಮಕ್ಳು ಒಂದ್ ತಕಡಿಲಿ, ಯಾವ್ದ್ರಲ್ಲಿ ಪ್ರೈಸ್ ತಗೊಳೋದ್ರಲ್ಲ ಅಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನಾವು ಫಸ್ಟ್ ಆಗ್ಬೇಕಾ? ಇದ್ರಲ್ಲಿ ಓಟದಲ್ಲಿ ಫಸ್ಟ್ ಆಗ್ಬೇಕು, ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಆಗ್ಬೇಕು, ಸೈನ್ಸ್ ಅಲ್ಲಿ ಫಸ್ಟ್ ಆಗ್ಬೇಕು. ಅದ್ ಬಿಟ್ಬಿಟ್ಟು ರೋಗದಲ್ಲಿ ಮಾತ್ರ ನಾವು ಫಸ್ಟ್. ಹಂಗಿರ್ಬೇಕಾ? ಬೇಡ. ಸೊ ನಾವೇನ್ ಮಾಡ್ಬೇಕು? ನಮ್ಮ ಕೇರ್ ಅನ್ನ ನಾವು ತಗೊಳಕ್ಕೆ ಈ ತರ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ ಅನುಕೂಲ ಸಿಕ್ಕದಾಗೆಲ್ಲ ಉಪಯೋಗಿಸ್ಕೊಳ್ಬೇಕು. ಸೊ ನೀವ್ ಇಷ್ಟೇ ಜನ ಅಲ್ಲ, ಮನೆಗೆ ಹೋಗಿ ಮತ್ತೆ ನಿಮ್ಗೆ ಗೊತ್ತಿರೋಂತ ನಿಮ್ಮ ಫ್ರೆಂಡ್ಸ್ ಅನ್ನ, ನಿಮ್ಮ ಅಕ್ಕ ತಂಗಿರ್ನ, ನಿಮ್ಮ ಬಂಧುಗಳನ್ನೆಲ್ಲ ಕರ್ಕೊಂಡ್ಬಂದು ಈ ಪರೀಕ್ಷೆ ಮಾಡಿಸಿ. ಯಾಕಂದ್ರೆ ಯಾರಿಗೆ ಬೇಕಾದ್ರೂ ಯಾವ ವಯಸ್ಸಲ್ಲಿ ಬೇಕಾದ್ರೂ ಆಗ್ಬಹುದು. ತುಂಬಾ ಸರಳವಾದ ಪರೀಕ್ಷೆ ನಿಮಗಾಗಿ ಮಾಡ್ತಾ ಇರೋದು. ಇದರಲ್ಲಿ ತೊಂದರೆ ಇಲ್ಲ, ನಿಮ್ಗೆ ಯಾವ್ದೇ ನೋವಾಗಲ್ಲ, ಎಕ್ಸ್ರೇ ಇಲ್ಲ, ರೇಡಿಯೇಷನ್ ಇಲ್ಲ, ಬರೀ ಚಿತ್ರ ತೆಗಿತೀವಿ. ಲಿಪ್ಸ್ಟಿಕ್ ಚಿತ್ರ ಅಲ್ಲ, ನಿಮ್ಮ ದೇಹದ ಟೆಂಪರೇಚರ್, ನಿಮ್ಮ ದೇಹದ ರಕ್ತ ಸಂಚಾರ ಅದು ಚಿತ್ರ ಬರುತ್ತೆ. ಅರ್ಥ ಆಯ್ತಾ? ಏನಾದ್ರು ಡೌಟ್ ಅಂತ ಅಥವಾ ಏನಾದ್ರು ಅನುಮಾನ ಇದೆಯಾ ನಿಮ್ಗೆ? ಏನಾದ್ರು ಎಲ್ಲ ಅರ್ಥ ಆಗೋಯ್ತಾ? ಏನು ತೊಂದರೆ ಇಲ್ಲ, ಏನು ಅನುಮಾನ ಇಲ್ಲ ಅಂದ್ರೆ ಇವಾಗ ಕ್ಯಾಂಪ್ ಶುರು ಮಾಡೋಣ. 4 ಮಾತು ಇವರಿಂದ, ಕಾಮೇಶ್ವರಿ ಅವರಿಂದ. ಯಾಕಂದ್ರೆ ನಾವು ಡಾಕ್ಟರ್ ಆಗಿ ಒಂದ್ ಕಡೆ ಕೂತಿರ್ತೀವಿ, ಬಟ್ ಜನರ ಹತ್ರ ಓಡಾಡಿ ಕೂತು ಕೆಲಸ ಮಾಡಿ ಅವ್ನ್ ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಕಸ್ಮಾತ್ ಆಪರೇಷನ್ ಬೇಕಾದ್ರೆ ಕರ್ಕೊಂಡು ಹೋಗಿ ನಾವ್ ಮಾಡೋ ಒಂದ್ ಕೆಲಸ ಇವ್ರು ಮಾಡೋ 95 ಕೆಲಸ. ಆಯ್ತಾ? ಅಷ್ಟು ನಿಮ್ ಜೊತೆ ಇರ್ತಾರೆ. ಸೊ ಹಾಗಾಗಿ ಅವ್ರ ಮಾತನ್ನು ಕೇಳ್ಬಿಡಿ. ಓಕೆ?